ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಫೈನಾನ್ಸ್ ಅನ್ಬಾಕ್ಸರ್ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ ICICI ಬ್ಯಾಂಕಿನ ಒಂದು ಮೈಂಡ್ ಸೇವಿಂಗ್ ಅಕೌಂಟ್, ಇದೊಂದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಆಗಿದೆ. ಇದನ್ನು ನಾನು ಹೇಗೆ ಓಪನ್ ಮಾಡೋದಂತ ಕಂಪ್ಲೀಟಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿಟ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಸಿಗುತ್ತೆ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಇಲ್ಲಿ ನೋಡ್ಬೋದು, ಇದೊಂದು ICICI ಬ್ಯಾಂಕಿನ ಒಂದು ವೆಬ್ಸೈಟ್ ಆಗಿದೆ, ಮೈಂಡ್ ಸೇವಿಂಗ್ ಅಕೌಂಟ್ದು. ಈ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದೊಂದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಆಗಿದೆ. ನಾನು ನಿಮಗೆ ಪ್ರೂಫ್ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು, ಇಲ್ಲಿ ಇಟ್ ಈಸ್ ಆ್ಯನ್ ಜೀರೋ ಬ್ಯಾಲೆನ್ಸ್ ಅಕೌಂಟ್, ಸೊ ನೋ ಕಾಮಿನೆಂಟ್ ಬ್ಯಾಲೆನ್ಸ್ ಈಸ್ ರಿಕ್ವೈರ್ಡ್. ಯಾವುದೇ ರೀತಿ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಇದರ ಜೊತೆ ಒಂದು ಮೈಂಡ್ ಪ್ಲಸ್ ಡೆಬಿಟ್ ಕಾರ್ಡ್ ಅಂತ ಸಿಗುತ್ತೆ. ಮೈಂಡ್ ಪ್ಲಸ್ ಡೆಬಿಟ್ ಕಾರ್ಡ್ಗೆ ಚಾರ್ಜ್ ಭಾಳ ಇದೆ, ಅಂದರೆ 599 ಪ್ಲಸ್ GST ಇದೆ. ಮತ್ತು ಮೈಂಡ್ ಡೆಬಿಟ್ ಕಾರ್ಡ್ ಅಂತ ಬರುತ್ತೆ, ಅದು ನಾರ್ಮಲ್ ಡೆಬಿಟ್ ಕಾರ್ಡ್ ಚಾರ್ಜಸ್ ಇರುತ್ತೆ 150 ಪ್ಲಸ್ GST. ಈಗ ಇಲ್ಲಿ ನೋಡ್ಬೋದು, ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ ಅಪ್ಲೈ ನಾವು ಅಂತ, ಇಲ್ಲಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೈ ನಾವು ಕ್ಲಿಕ್ ಮಾಡಿದ ಮೇಲೆ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬರುತ್ತೆ, ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇನ್ಸ್ಟೆಂಟ್ ಅಕೌಂಟು ಆಗುತ್ತೆ. ಅಂದರೆ ಏಜು 18 to 35 ಇಯರ್ಸ್ ಇರಬೇಕು. ಮತ್ತು ಇಲ್ಲಿ ಯಾವುದೇ ರೀತಿ ಬ್ಯಾಲೆನ್ಸ್ ಮೇಂಟೈನ್ ಮಾಡೋ ಹಾಗಿಲ್ಲ. ಬನ್ನಿ, ಇಲ್ಲಿ ನೋಡ್ಬೋದು, ಅಪ್ಲೈ ನಾವು ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದಕ್ಕಿಂತ ಮುಂಚೆ ನಾನು ಏನು ಹೇಳ್ತೇನೆ ಅಂದರೆ, ನೋಡಿ, ಪ್ಲೀಸ್ ಕೀಪ್ ಯುವರ್ ಆಧಾರ್ ಆ್ಯಂಡ್ ಪ್ಯಾನ್ ಕಾರ್ಡ್ ಹ್ಯಾಂಡಿ ಟು ಓಪನ್ ಯುವರ್ ಅಕೌಂಟ್ ವಿದಿನ್ ಅ ಮಿನಿಟ್ಸ್. ಅಂದರೆ ಬೇಗ ಅಪ್ಲೈ ಆಗುತ್ತೆ. ಇಲ್ಲಿ ನೋಡ್ಬೋದು, ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಬೇಕು. ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲೊಂದು ಮೊಬೈಲ್ ನಂಬರು, ಇಮೇಲ್ ID ಮತ್ತು ಅಂದರೆ ಪ್ಯಾನ್ ನಂಬರನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ನಾನು ಈಗ ಎಂಟರ್ ಮಾಡ್ತೇನೆ. ಮೊಬೈಲ್ ನಂಬರು, ಇಮೇಲ್ ID ಮತ್ತು ಪ್ಯಾನ್ ಕಾರ್ಡ್ ನಂಬರ್ ಹಾಕಿದ ನಂತರ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು, ಒಂದು OTP ಕೇಳ್ತಾ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ OTP ಎಂಟರ್ ಮಾಡಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. OTP ಎಂಟರ್ ಮಾಡಿದ್ದೇನೆ. ಅದಾದ ನಂತರ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಆಧಾರ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಟಿಕ್ ಮಾರ್ಕ್ ಮಾಡೋದಿದೆಯಲ್ಲ, ಇದನ್ನು ನಾವು ಟಿಕ್ ಮಾರ್ಕ್ ಮಾಡಿದ್ದೇ ಇರುತ್ತೆ. ಇಲ್ಲಿ ನೋಡ್ಬೋದು, ಅದಾದ ನಂತರ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ ಆಧಾರ್ ನಂಬರನ್ನು ಎಂಟರ್ ಮಾಡ್ತೇನೆ ನಾನು. ಆಧಾರ್ ನಂಬರ್ ಎಂಟರ್ ಮಾಡಿದ ನಂತರ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಒನ್ ಟೈಮ್ ಪಾಸ್ವರ್ಡ್ ಅಂತ ಬಂದಿರುತ್ತೆ. ಅದು ಆಧಾರ್ ಅಂದರೆ UIDI ಕಡೆಯಿಂದ ಬಂದಿರುತ್ತೆ. ಅದನ್ನು ನಾವು ಎಂಟರ್ ಮಾಡಬೇಕು. OTP ನಾನು ಎಂಟರ್ ಮಾಡಿದ್ದೇನೆ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲೊಂದು ಮ್ಯಾರಿಟಲ್ ಸ್ಟೇಟಸ್ ಅಂತ ಕೇಳ್ತಾ ಇದೆ. ಮ್ಯಾರಿಟಲ್ ಸ್ಟೇಟಸ್ಸು ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಸಿಂಗಲ್ ಅಂತ ಹೇಳ್ತೇನೆ. ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಅಂತ ಹಾಕಿ, ನಾನು ಸಿಂಗಲ್ ಹಾಕಿದ್ದೇನೆ. ಮತ್ತು ಇಲ್ಲಿ ಆಕ್ಯುಪೇಷನ್ ಅಂತ ಏನು ಕೇಳ್ತಾ ಇದೆ, ಇಲ್ಲಿ ನೋಡ್ಬೋದು, ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೇಳ್ತಾ ಇದೆ. ಇಲ್ಲಿ ನೋಡ್ಬೋದು, ಇದರಲ್ಲಿ ಎಲ್ಲ ಬರ್ತವೆ. ಇಲ್ಲಿ ಡಿಪೆಂಡೆಂಟ್ ಅಂದರೆ ಏನು, ನಾನು ಡಿಪೆಂಡೆಂಟು, ಯಾಕಂದರೆ ನಾನು ಸ್ಟೂಡೆಂಟ್ ಇದ್ದೇನೆ, ಅದಕ್ಕಾಗಿ ನಾನು ಸ್ಟೂಡೆಂಟ್ ಅಂತ ಹಾಕ್ತಾಯಿದ್ದೇನೆ. ಸೋರ್ಸ್ ಆಫ್ ಇನ್ಕಮು ಫಂಡ್ಸ್ ಫ್ರಮ್ ಫ್ಯಾಮಿಲಿ ಅಂತಲೇ ಇದೆ, ಅದಂತ ಕರೆಕ್ಟಾಗಿದೆ. ಮತ್ತು ಇಲ್ಲಿ ನೋಡ್ಬೋದು, ನಂದು ಅಂಡರ್ ಗ್ರ್ಯಾಜುಯೇಷನ್ ಇದೆ. ಅದ ತಕ್ಷಣ ಇಲ್ಲ, ನಂದು ಪೋಸ್ಟ್ ಗ್ರ್ಯಾಜುಯೇಷನ್ ಇದೆ, ಎಜುಕೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಹಾಕ್ತೇನೆ. ನೋಡು, ಇನ್ಕಮ್ ರೇಂಜು 5 to 5 lakh ಅಂತ ಹಾಕ್ತೇನೆ ನಾನು. ಇಲ್ಲಿ ನೋಡ್ಬೋದು, ಎಲ್ಲ ಮ್ಯಾರಿಟಲ್ ಸ್ಟೇಟಸ್ಸು ಅಂದರೆ ಎಲ್ಲ ಕರೆಕ್ಟಾಗಿ ಹಾಕಬೇಕು. ಮತ್ತು ಆಕ್ಯುಪೇಷನ್ನು ನಾನು ಈ ಥರ ಹಾಕಿದ್ದೆ. ಇದಾದ ನಂತರ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ KYC ಡಾಕ್ಯುಮೆಂಟನ್ನು ಯಾವುದನ್ನು ಹಾಕ್ತೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ಆಧಾರ್ ಕಾರ್ಡ್ ಇದೆ. ಮತ್ತು ಇಲ್ಲಿ ನೋಡ್ಬೋದು, ನೇಮ್ ಟು ಬಿ ಪ್ರಿಂಟೆಡ್ ಆನ್ ಯುವರ್ ಡೆಬಿಟ್ ಕಾರ್ಡ್ ಮೇಲೆ ನೇಮು ಹೇಗೆ ಪ್ರಿಂಟ್ ಮಾಡಬೇಕಂತ ಕೇಳ್ತಾ ಇದೆ. ನೋಡ್ಬೋದು, ಇಲ್ಲಿ ನಾಮಿನಿಯನ್ನು ಈಗ ಸದ್ಯಲ್ಲೇ ಹಾಕ್ಬೋದು. ಐ ವಾಂಟ್ ಟು ಅಂತ ಎಲ್ಲ ಕೇಳ್ತಾ ಇದೆ. ಇಲ್ಲಿ ನೋಡ್ಬೋದು, ಆಧಾರ್ ಕಾರ್ಡೇ ಇದೆ. ಇಲ್ಲಿ ಡಾಕ್ಯುಮೆಂಟ್ ನಂಬರು ಎಲ್ಲ ತಾನೇ ಫಿಲ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, 4 ಡಿಜಿಟ್ ಬರ್ತಾ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಡೆಬಿಟ್ ಕಾರ್ಡ್ ಮೇಲೆ ಹೇಗೆ ಪ್ರಿಂಟ್ ಮಾಡ್ಬೇಕಂತ ಕೇಳ್ತಾ ಇದೆ. ಅದನ್ನು ನಾನು ಎಂಟರ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು, ಈಗ ಇಲ್ಲಿ ನೋಡ್ಬೋದು, ನಾಮಿನಿ ಅಂತ ಆ್ಯಡ್ ಮಾಡ್ತಾ ಇದೆ. ನಾಮಿನಿಯನ್ನು ನಾನು ಫಾದರ್ ನೇಮ್ ಸೆಲೆಕ್ಟ್ ಮಾಡ್ತೇನೆ.
ಮತ್ತು ನಾಮಿನಿಯ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಬೇಕು. ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಮದರ್ ನೇಮನ್ನು ಎಂಟರ್ ಮಾಡಬೇಕು. ಇಲ್ಲಿ ನೋಡ್ಬೋದು KYC ಟೈಪು ಆಧಾರ್ ಕಾರ್ಡ್ ಇದೆ. ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ನಂಬರು ಕೂಡ ಬಂದಿದೆ. ಇಲ್ಲಿ ನೋಡ್ಬೋದು ಡೆಬಿಟ್ ಕಾರ್ಡ್ ಮೇಲೆ ನಮಗೆ ಯಾವುದು ನೇಮ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನಾಮಿನಿಯನ್ನು ನಾನು ಫಾದರ್ನ ಸೆಲೆಕ್ಟ್ ಮಾಡಿದ್ದೇನೆ, ಅದಕ್ಕಾಗಿ ಮತ್ತು ಮದರ್ ನೇಮನ್ನು ಎಂಟರ್ ಮಾಡಿದ ತಕ್ಷಣ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಪಿನ್ ಕೋಡನ್ನು ಕೇಳ್ತಾ ಇದೆ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಇಲ್ಲಿ ನೋಡ್ಬೋದು ಎಲ್ಲ ಎಂಟರ್ ಮಾಡಬೇಕು. ಇದಾದ ತಕ್ಷಣ ಇಲ್ಲಿ ಪ್ಲೇಸ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕು. ಇಲ್ಲಿ ಎಸ್ ಅಂತಾನೆ ಕ್ಲಿಕ್ ಇದೆ, ಆ್ಯಸ್ ದ ಪರ್ಮನೆಂಟ್ ಅಡ್ರೆಸ್ಸು. ನಾನು ಈಗ ಎಂಟರ್ ಮಾಡ್ತೇನೆ ಎಲ್ಲವನ್ನು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಪರ್ಮನೆಂಟ್ ಅಡ್ರೆಸ್ಸು ಆಧಾರ್ ಕಾರ್ಡ್ದಿಂದ ಹೇಗಿದೆಯಲ್ಲ ಅದನ್ನೇ ತೊಗೊಂಡಿರುತ್ತೆ. ಮತ್ತು ನೋಡ್ಬೋದು ಪಿನ್ ಕೋಡು ಎಲ್ಲ ಆಧಾರ್ ಕಾರ್ಡ್ನಲ್ಲಿ ಏನಿರುತ್ತಲ್ಲ ಅದೆಲ್ಲ ತೊಗೊಂಡಿರುತ್ತೆ. ಮತ್ತು ಇಲ್ಲಿ ಪ್ಲೇಸ್ ಆಫ್ ಬರ್ತನ್ನು ನಾವೇ ಎಂಟರ್ ಮಾಡಬೇಕು. ಇದಾದ ನಂತರ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಈ ಥರ ಎಲ್ಲ ಫಾರ್ಮ್ ಬಂದಿರುತ್ತೆ. ಇಲ್ಲಿ ನೋಡ್ಬೋದು ಏನಾದರೂ ಎಡಿಟ್ ಮಾಡೋಕ್ಕೆ ಬೇಕಾಗಿದ್ದರೆ ನಾವೆಲ್ಲ ಎಡಿಟ್ ಮಾಡ್ಬೋದು. ಇಲ್ಲಿ ನೋಡಿ ಪರ್ಸ್ನಲ್ ಡೀಟೇಲ್ಸು ಎಲ್ಲವೂ ಇಲ್ಲೇ ಇದೆ. ಅಡ್ರೆಸ್ಸು ಏನಾದರೂ ಎಂಟರ್ ಮಾಡ್ಬೇಕಂದ್ರೆ ನಾವು ಎಲ್ಲ ಚೇಂಜ್ ಮಾಡ್ಕೊಬೋದು. ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಇಲ್ಲೊಂದು ಎಡಿಟ್ ಅಂತ ಆಪ್ಷನ್ ಇದೆ, ಅಲ್ಲಿ ಎಡಿಟ್ ಮಾಡ್ಕೊಳ್ಬೋದು ನೀವು. ಇಲ್ಲಿ ನೋಡ್ಬೋದು ಎಲ್ಲ ಡೀಟೇಲ್ಸು ಎಲ್ಲ ಕರೆಕ್ಟಾಗಿದೆ ಅಲ್ವಾ ಅಂತ ನೋಡ್ಕೋಬೇಕು. ಎಲ್ಲವನ್ನೂ ವೆರಿಫೈ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನಲ್ಲಿ ಐ ಅಕ್ಸೆಪ್ಟ್ ಆಲ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಅಕೌಂಟ್ ಅಂತ ಓಪನ್ ಆಗ್ತಾ ಇರೋ ಮುಂಚೆ ಇಲ್ಲೊಂದು OTP ಬರುತ್ತೆ, ಇದನ್ನು ಎಂಟರ್ ಮಾಡಬೇಕು. OTPನೇ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲೊಂದು ನೋಡ್ಬೋದು ನಾವೇನಾದರೂ ಅಮೌಂಟನ್ನು ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಈಗದೇನು ಬೇಡ, ನಾವು ಸ್ಕಿಪ್ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ಓಪನ್ ಆಗ್ತಾ ಇದೆ ಅಕೌಂಟು, ನೋಡ್ಬೋದು. ಕಂಗ್ರ್ಯಾಚುಲೇಷನ್. ಇಲ್ಲಿ ನೋಡ್ಬೋದು ನೀವು ಮೈನ್ ಸೇವಿಂಗ್ ಅಕೌಂಟ್ ಅಂತ ಇಲ್ಲೆಲ್ಲ ಇದೆ, ನೋಡ್ಬೋದು. ಇಲ್ಲಿ ನೋಡ್ಬೋದು ಕಂಗ್ರ್ಯಾಚುಲೇಷನ್. ಇಲ್ಲಿ ನೋಡ್ಬೋದು ಇಲ್ಲಿ ಅಕೌಂಟ್ ನಂಬರನ್ನು ಕೊಟ್ಟಿದ್ದೆ. ಅಕೌಂಟ್ ನಂಬರ್ ಆದ ನಂತರ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ನಾನು ಅಂದರೆ 7 ನಿಮಿಷ ಕಾಲಾವಕಾಶ ತೊಗೊಂಡಿದೆ. ಇಲ್ಲಿ ನೋಡ್ಬೋದು ಬ್ರ್ಯಾಂಚ್ ನೇಮು ಅದಾಳು, ಮತ್ತು ಇಲ್ಲಿ ನೋಡ್ಬೋದು IFSC ಕೋಡು ಇದೆ ಆ ಥರದ್ದು. ಮತ್ತು ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಯುವರ್ ವಿಡಿಯೋ KYC ಇಮಿಡಿಯೇಟ್ಲಿ ಆ್ಯಂಡ್ ಹ್ಯಾವ್ ಎನ್ ಅಕೌಂಟ್ ವಿತೌಟ್ ಲಿಮಿಟೇಷನ್. ಅಂದರೆ ನಾವು ಬ್ರ್ಯಾಂಚ್ಗೆ ಹೋಗೋದು ಅವಶ್ಯಕತೆ ಇಲ್ಲ, ನಾವು ವಿಡಿಯೋ KYC ಮುಖಾಂತರನೇ ನಾನು ಮಾಡ್ಬೋದು. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸರ್ ಐಡಿಯನ್ನು ಕೂಡ ಜನ್ರೇಟ್ ಮಾಡ್ಬೋದು. ನಾನು ಆಮೇಲೆ ಜನ್ರೇಟ್ ಮಾಡಿ ನಿಮಗೆ ವಿಡಿಯೋ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು ಎಲ್ಲ ಇಫ್ ಯು ಡೋಂಟ್ ವಿಶ್ ಟು ಪ್ರೊಸೀಡ್ ವಿಡಿಯೋ KYC ಇದು ವೆರಿಫಿಕೇಷನ್ ತೊಗೊಂಡು ನಾವು ನಿಯರೆಸ್ಟ್ ICICI ಬ್ಯಾಂಕಿಗೆ ನಾವು ಫಾರ್ಮನ್ನು ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ. ಇಲ್ಲಿ ನೋಡ್ಬೋದು ನಾನು ಈಗ ವಿಡಿಯೋ KYCಯನ್ನು ತೋರಿಸ್ತಾ ಇದ್ದೇನೆ. ನೋಡ್ಬೋದು ನಾನು ವಿಡಿಯೋ KYCಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸುತ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸತಿಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಪ್ಲೀಸ್, ಮೊದಲನೇ ಸತಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.